ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ತಿರ್ಗಾ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮನೆ ಫುಲ್ ಕ್ಲೀನಿಂಗ್ ಮಾಡಬೇಕಾಯಿತು. ಎಲ್ಲ ಐಟಮ್ ಬಂದುಬಿಟ್ಟಿತ್ತು ಹೊಸ ಮನೆಗೆ. ಎಲ್ಲ ಜೋಡಿಸ್ಕೊತಾ ಇದ್ದೆ. ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ನಮ್ಮ ಅಪ್ಪನೂ. ಮಿಕ್ಕಿದ್ದೆಲ್ಲ ನಾನೇ ಮಾಡಿಕೊಂಡೆ. ಏನಂದರೆ ನಾನು ಒಂದು ಬಾಕ್ಸಲ್ಲೆಲ್ಲ ರೆಡಿ ಮಾಡಿಬಿಟ್ಟಿದ್ದೆ. ನಾನು ಆ ಮನೆಯಿಂದನೇ ಒಂದು 10-15 ಬಾಕ್ಸ್ ನಾನೇ ತರಿಸ್ಕೊಂಡು ಎಲ್ಲ ಬಾಕ್ಸಲ್ಲೇ ಪ್ಯಾಕ್ ಮಾಡಿಬಿಟ್ಟಿದ್ದೆ. ಎಂತಕ್ಕೆ ಅಂದರೆ ತಿರ್ಗಾ ಇಲ್ಲಿ ಬಂದು ಜೋಡಿಸ್ಕೊಳ್ಳೋಕೆ ತುಂಬ ಹಿಂಸೆ ಆಗುತ್ತೆ ಅಂತ. ಎಲ್ಲ ಜೋಡಿಸ್ಕೊಬೇಕಾದ್ರೆ ಒಂದಷ್ಟು ಐಟಮ್ ಮಿಸ್ಸು ಆಗಿತ್ತು. ಏನಂದರೆ ಚಾರ್ಜರ್ ಇಟ್ಟಿದ್ದೆ. ನಮ್ಮ ಅಪ್ಪನೂ ಒಂದು ಸ್ವಲ್ಪ ನಾಯಿಗೆ ಎಲ್ಲ ಕರ್ಕೊಂಡೋಗ್ಬೇಕಾಯಿತು. ಆ ಐಟಮ್ಮು ಅವರು ಎತ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಜವಾಬ್ದಾರಿಯಿಂದ ನಾವು ಇರಬೇಕಾಗಿತ್ತು. ಚಾರ್ಜರ್ ಲಾಸ್ಟಲ್ಲಿ ಎತ್ಕೊಳ್ಳೋಣ ಅಂತ ಬಿಟ್ಟಿದ್ರು. ಮತ್ತು ಒಂದಷ್ಟು ಟಿಫನ್ ಬಾಕ್ಸ್ದು ಒಂದು ಬಾಕ್ಸೆಲ್ಲ ಇತ್ತು, ಅದೆಲ್ಲ ಮಿಸ್ ಆಗಿದೆ. ಆಮೇಲೆ ಒಂದಷ್ಟು ಐಟಮ್ ತುಂಬ ಮಿಸ್ ಆಯಿತು. ಈ ಸತಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ದು ಡಿಫಾಲ್ಟ್ ಆಯ್ತು ನಮ್ಮದು. ಅಂದರೆ ಫಸ್ಟೇ ನಾವು ಯೋಚನೆ ಮಾಡಿ ಐಟಮ್ಗಳು ಇದು ಮಾಡಬೇಕಾಯ್ತು. ಎಕ್ಸ್ಪೆನ್ಸಿವ್ ಥಿಂಗ್ ಏನೂ ಹೋಗಿಲ್ಲ, ಆದರೆ ಬೇಕಾಗಿರೋ ಚೆನ್ನಾಗಿರೋ ಐಟಮ್ ಮಿಸ್ ಆಗೋಯಿತು. ಅಷ್ಟೇ ಬೇಜಾರಾಗಿದ್ದು. ಮಿಕ್ಕಿದ್ದೆಲ್ಲ ನಾನೇ ಜೋಡಿಸ್ಕೊತಾ ಇದ್ದೆ. ಎಂತಕ್ಕೆ ಅಂದರೆ ಅವ್ರಿಗೂ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಜಾಸ್ತಿ ಕರೆಯೋಕ್ಕೆ ಹೋಗಿಲ್ಲ. ಎಂತಕ್ಕೆ ಬೇಜಾರಾಗುತ್ತೆ ಈ ಥರ ಐಟಮೆಲ್ಲ ಮಿಸ್ ಆದರೆ. ಪ್ಲೀಸ್ ಕೊಡಬೇಕಾದ್ರೆ ಒಬ್ಬರು ಇಬ್ಬರು ನೋಡ್ಕೊತಾರಿ ಐಟಮ್ಗಳನ್ನ. ತಿರ್ಗಾ ಅದನ್ನು ತೊಗೋಬೇಕು ಅಂದಾಗ ಬೇಜಾರಾಗುತ್ತೆ. ಸೇಮ್ ಐಟಮ್ ನಮ್ಮ ಹತ್ರ ಇರೋ ಐಟಮೇ ತಿರ್ಗಾ ತೊಗೋಬೇಕು ಅಂದಾಗ ಬೇಜಾರಾಗುತ್ತೆ ಅಷ್ಟೇ. ಒಂದಷ್ಟು ಗೊಂಬೆ ಅದು ಇದು ಇತ್ತು, ಎಲ್ಲ ಎತ್ತಿ ಸೈಡಲ್ಲಿ ಇಟ್ಟಿದ್ದೀನಿ. ಬೇಡದೇ ಇರೋದನ್ನೆಲ್ಲ ಎತ್ಬಿಟ್ಟು ಮೇಲ್ಗಡೆ ಆಟದ ಮೇಲೆ ಹಾಕಿದ್ದೀವಿ. ಬೇಕಾಗಿರೋದನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ವಿ. ಎಂತಕ್ಕಂದರೆ ಮಗು ಬರ್ತಾನೆ, ಅದಕ್ಕೆ ವಾಯ್ಸ್ ಓವರ್ ಎಂತಕ್ಕೆ ಮೆಲ್ಲಗೆ ಕೊಡ್ತಾಯಿದ್ದೀನಿ ಅಂದರೆ ಮಗು ಮನಗಿದ್ದಾನೆ. ಮಗು ಬೇರೆ ಮನೆಗೆ ಬಂದಿದ್ದಾನೆ. ಆದ್ದರಿಂದ ಬೇಜಾರು ಮಾಡ್ಕೊಬೇಡಿ. ವಾಯ್ಸ್ ಒಂದು ಸ್ವಲ್ಪ ಐಯಲ್ಲೇ ಇಟ್ಬಿಟ್ಟು ವಿಡಿಯೋ ಹಾಕ್ತೀನಿ. ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದೀನಿ. ನನಗೆ ಟೈಮ್ ಇದ್ದಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನು ಮುಂದೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಬರುತ್ತೆ. ಇನ್ಮೇಲೆ ಸ್ನೇಹನೂ ವೀಡಿಯೋದಲ್ಲಿ ಮಾಡ್ತಾಯಿರ್ತಾಳೆ. ನನ್ನ ಕೈಯಲ್ಲಾದಷ್ಟು ನಾನು ಸಪ್ರೇಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಫೋನಲ್ಲಿ ಒಂದು ಸ್ವಲ್ಪ ಕ್ಲಾರಿಟಿ ಇಲ್ಲ, ಫೋನ್ ಬಿದ್ದು ಹೊಡೆದೋಗಿದೆ. ನಾನು ತೊಗೋಬೇಕು. ಸ್ವಲ್ಪ ಟೈಮ್ ಆಗುತ್ತೆ. ಚೂರು ವೀಡಿಯೋ ಬ್ಲರ್ ಇದ್ದರೆ ಬೇಜಾರು ಮಾಡ್ಕೊಬೇಡಿ. ಕರೆಂಟ್ ಬೇರೆ ಇರಲಿಲ್ಲ, ಅದರಿಂದ ವೀಡಿಯೋ ಆ ಥರ ಇದೆ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ನಿಮಗೋಸ್ಕರ ನಾನು ಮಾಡೇ ಮಾಡ್ತೀನಿ. ಎಷ್ಟೊಂದು ಜನ ಕೇಳ್ತಾಯಿದ್ದೀರ, ಎಷ್ಟೊಂದು ಜನ ಬ್ಯಾಡ್ ಕಮೆಂಟ್ಸ್ ಹಾಕ್ತಾಯಿರ್ತೀರ. ನಾನು ಅದಕ್ಕೆಲ್ಲ ಯೋಚನೆ ಮಾಡಲ್ಲ. ಕಮೆಂಟ್ಸ್ಗಳು ಪಬ್ಲಿಕ್ಕು ಹೋಗ್ತಾಯಿಲ್ಲ. ಅಲ್ಲಿಗಲ್ಲೇ ಜಗಳ ಆಗುತ್ತೆ, ಬೇಡ, ನಮಗಿಷ್ಟ ಇಲ್ಲ. ಅದು ಬಿಟ್ಟು ನಮ್ಮದು ಖುಷಿಯಾಗಿ ಇವತ್ತು ಏನೇನು ನಮ್ಮ ಅಮ್ಮ ಅಂತೂ ತುಂಬ ಐಟಮ್ ಇಟ್ಟಿದ್ದಾರೆ. ಒಂದು 2 ಮನೆಗಾಗುತ್ತೆ ಅಂದ್ಕೊಳ್ಬೋದು. ನಮ್ಮ ಅಮ್ಮಂಗೆ ತುಂಬ ಇಷ್ಟ ಐಟಮ್ಗಳು ತೊಗೋಬೇಕು, ಚೆನ್ನಾಗಿರಬೇಕು ಅಂತ. ಅದರಿಂದ ತುಂಬ ಐಟಮ್ಗಳು ತೆಗೆದಿಟ್ಬಿಟ್ಟಿದ್ರು. ನಮಗಿಷ್ಟು ಅವಶ್ಯಕತೆಯೇ ಇಲ್ಲ. ಸ್ವಲ್ಪ ಎಲ್ಲನೂ ನಮ್ಮ ಅಮ್ಮಂದು ಒಂದು ಕಡೆ ಆಸೆ ಇತ್ತು. ಹೇಮಂತ್ ಕನ್ನಡಿಗ ಅಂತ ಅವರೊಂದರು ಅನಾಥಾಶ್ರಮ ನಡೆಸ್ತಾರೆ. ಆ ಬಟ್ಟೆ, ಒಂದು ಸ್ವಲ್ಪ ಐಟಮು, ನಾನು ಸ್ವಲ್ಪ ಕಾಸು ಎಲ್ಲ ಕೊಡಬೇಕು ಅಂತ ಇದ್ದೀನಿ. ನೆಕ್ಸ್ಟ್ ತಿಂಗಳು ಹೋಗ್ತೀನಿ. ಅಮ್ಮನ ಕಡೆ ಆಸೆ ಅದೇನೇ ಇದ್ದಿದ್ದು. ಅದರಿಂದ ತೀರಿಸಲೇಬೇಕು. ನಮ್ಮ ಕಡೆ ಒಂದಷ್ಟು ಜನ ಇದು ಮಾಡ್ತಾರೆ ಅಂದ್ಬಿಟ್ಟು ಬಟ್ಟೆ ಎಲ್ಲ ಒಂದು ವರ್ಷದ ಮುಂಚೆನೇ ಇದು ಮಾಡಬಾರ್ದು ಅಂತ ಇಟ್ಟಿದ್ರು. ಹೊಸ ಬಟ್ಟೆಗಳೆಲ್ಲ ಇದೆ. ಎಲ್ಲನೂ ಒಂದು ಬ್ಯಾಗಿಗೆ ಎತ್ತಿಟ್ಟಿದ್ದೀನಿ. ಎತ್ಕೊಂಡೋಗಂತೂ ಪಕ್ಕಾ ಕೊಟ್ಟೇ ಕೊಡ್ತೀನಿ. ಆ ವಿಡಿಯೋ ಹಾಕ್ತೀನಿ. ಅವ್ರನ್ನೆಲ್ಲ ತೋರ್ಸೋಕ್ಕೆ ಇಷ್ಟ ಇಲ್ಲ ನನಗೆ. ತೊಗೊಂಡು ಕೊಡೋದನ್ನು ಮಾತ್ರ ಇದು ಮಾಡ್ತೀನಿ. ನಮ್ಮ ಅಮ್ಮನ ಕಡೆ ಆಸೆ ಅಂತೂ ಮಿಸ್ ಮಾಡೋಲ್ಲ. ಅವ್ರು ಲಾಸ್ಟಲ್ಲಿ ಅವ್ರಿಗೆ ಗೊತ್ತಾಗ್ಬಿಟ್ಟು ಅವ್ರು ಫಸ್ಟೇ ಎಲ್ಲ ಇದು ಮಾಡಿದರು. ಅದನ್ನು ನಾನು ಇದು ಮಾಡ್ತೀನಿ. ನಮ್ಮ ಅಪ್ಪ ಕೂತ್ಕೊಂಡು ಫೋನ್ ನೋಡ್ತಾಯಿದ್ರು. ನನಗೆ ಏನೇನು ಐಟಮ್ ಬೇಕು, ಏನೇನು ಬೇಡ ಎಲ್ಲ ನಾನೇ ಜೋಡಿಸ್ಕೊತಾ ಇದ್ದೆ. ಎಂತಕ್ಕೆ ಅಂದರೆ ಸುಮ್ಮನೆ ಗಲೀಜಾಗೋದು ಬೇಡ. ಒಂದಷ್ಟು ಗಲೀಜು ಬಾಕ್ಸ್ಗಳನ್ನೆಲ್ಲ ತೆಗೆದು ಇದಕ್ಕೆ ಹಾಕಿದ್ದೀನಿ.
ಇನ್ನೊಂದಷ್ಟು ಕೆಲಸ ನಾನು ಮಾಡ್ಕೊತಿದ್ದೆ. ಎಂತಕ್ಕಂದರೆ ಅವರು ಕಷ್ಟ ಕೊಟ್ಟರೆ ಇವಾಗ ತಿರ್ಗಾ ಇದಾಗುತ್ತೆ, ಬೇಡ ಅಂತ. ತುಂಬ ಎಕ್ಸ್ಪೈರ್ಡ್ ಐಟಮ್ಗಳು ಜಾಸ್ತಿ ಇತ್ತು. ನಾವು ಯಾವುದು ಯೂಸ್ ಮಾಡಲ್ಲ. ನಮ್ಮ ಅಮ್ಮನ ನೆನಪಿಗೆ ಅಂತ ಒಂದು ಸ್ವಲ್ಪ ಐಟಮ್ ಎತ್ತಿಟ್ಟಿದ್ದೀನಿ, ಬಿಟ್ಟರೆ ಇನ್ನೇನು ಎತ್ತಿಟ್ಟಿಲ್ಲ ನಾನು. ನಮ್ಮ ಅಮ್ಮನ ಐಟಮ್ಗಳನ್ನ ನಮ್ಮಮ್ಮ ಯೂಸ್ ಮಾಡ್ತಿದ್ದಿದ್ದು ಪೌಡ್ರು ಅದು ಇದೆಲ್ಲ ಮಾತ್ರ ಸಪ್ರೇಟ್ ಎತ್ತಿಟ್ಟಿದ್ದೀನಿ, ಸ್ವಲ್ಪ ಮಾತ್ರ ಅವ್ರ ಮೆಮೊರೀಸ್ಗೆ ಅಂತ. ಅದು ಬಿಟ್ಟರೆ ಅವ್ರದ್ದು ಸೀರೆ ಒಂದು ಸ್ವಲ್ಪ ನಾನು ಎತ್ತಿಟ್ಟಿದ್ದೀನಿ. ಅದು ಚೂರು ಮನೆ ದೊಡ್ಡದಾಗಿತ್ತಲ್ವ, ಬಿಸಾಕಬಾರ್ದು. ಕಷ್ಟಪಟ್ಟು ನಮ್ಮಮ್ಮ ಎಷ್ಟು ಇಷ್ಟಪಟ್ಟು ತೊಗೊಂಡಿದ್ರು ಅಂದರೆ, ಅವರು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನೂ ಮಾಡ್ತಿಲ್ಲ. ಎಲ್ಲ ಚಿಕ್ಕ ಚಿಕ್ಕ ಐಟಮ್, ಏನೆಲ್ಲ ರೇಷ್ಮೆ ಸೀರೆ ಆ ಥರ ಎಲ್ಲ ಏನಿಲ್ಲ. ಆದ್ದರಿಂದ ನನಗೆ ತುಂಬ ಇಷ್ಟ ಅದು. ಆ ಸೀರೆ ಸ್ವಲ್ಪ ಎಲ್ಲ ಎತ್ತಿಟ್ಟಿದ್ದೀನಿ. ಆದರೆ ತುಂಬ ಜಾಸ್ತಿ ಐಟಮ್ ಆಗೋಯಿತು. ನಮ್ಮ ಗಾಡಿ ಒಂದು ಗಾಡಿನ ಬುಕ್ ಮಾಡಿ ಒಂದು ಗಾಡಿ ಎಲ್ಲ ತಂದು ಎಲ್ಲ ಇಳಿಸಿದ್ರು. ಜೋಡ್ಸೋಕ್ಕೆ 3 ದಿನ ಆಯಿತು. ವಿಡಿಯೋ ನೋಡ್ತಾ ಇರ್ಬೋದು, 2 ಡ್ರೆಸ್ ಹಾಕ್ಕೊಂಡಿದ್ದೀನಿ ನಾನು. ಸ್ನೇಹನೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ಲು, ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನಾನು ಒಂದು ಸ್ವಲ್ಪ ಕೆಲ್ಸಕ್ಕೆ ಹೋಗಿದ್ದೆ. ಅವಳು ಬಂದು ಒಂದು ಸ್ವಲ್ಪ ಎಲ್ಲ ಅಡುಗೆ ಮನೆಯದೆಲ್ಲ ಅವಳು ಒಂದು ಸ್ವಲ್ಪ ಜೋಡಿಸ್ಕೊಂಡ್ಳು. ದೊಡ್ಡ ದೊಡ್ಡ ಐಟಮ್ ಎಲ್ಲ ಮೇಲ್ಗಡೆ ಇಡೋದು ಮಾತ್ರ ನಾನು ಇಟ್ಬಿಟ್ಟಿದ್ದೆ. ಅಪ್ಪನೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿದರು. ಅವ್ರದ್ದು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಜಾಸ್ತಿ ಇತ್ತು, ಎಲ್ಲ ಡಿವೈಡ್ ಮಾಡ್ಕೊಬೇಕಾಗಿತ್ತು. ನಾನು ಒಂದು ಸ್ವಲ್ಪ ಅಂದರೆ ನನಗೂ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಅದರಿಂದ ಇದು ಮಾಡಿರಲಿಲ್ಲ. ನನಗೆ ಏನೇನಾಗುತ್ತೋ ಇವಾಗ ಅಲ್ಲಲ್ಲೇ ಜೋಡಿಸ್ಕೊಂಡಿದ್ದೆ. ಏನೇನು ವೇಸ್ಟ್ ಐಟಮ್ ಎಲ್ಲ ತೆಗೆದ್ಬಿಟ್ಟು ಸಪ್ರೇಟ್ ಎತ್ತಿಟ್ಬಿಡ್ತಾಯಿದ್ದೀನಿ. ಅವರು ಒಂದು ಸ್ವಲ್ಪ ಮಾಡ್ತಾಯಿದ್ರು. ಫಾಸ್ಟ್ ಫಾರ್ವರ್ಡಾಗಿ ಹಾಕಿದ್ದೀನಿ, ಬೇಜಾರು ಮಾಡ್ಕೊಬಿಡಿ. ಅಮ್ಮನ ಫೋಟೋ ಇಲ್ಲೇ ಇದೆ ನೋಡಿ. ಅದು ಪರ್ಮನೆಂಟು ದೊಡ್ಡದು ಮಾಡ್ಸೋಕ್ಕೆ ಹೇಳಿದ್ದೀನಿ, ಅದು ಇನ್ನೂ ಬಂದಿಲ್ಲ. ನನ್ನ ಮಗ ಇವಾಗಲೇ ಕೈಯೆಲ್ಲ ಮುಗಿತಾನೆ ನಮ್ಮ ಅಮ್ಮನ ಫೋಟೋಗೆ. ಅದು ತುಂಬ ಖುಷಿ ಆಯ್ತು ನನಗೆ. ಗೊಂಬೆ ಎಲ್ಲ ಅಲ್ಲಿ ಇಟ್ಟಿದ್ದೆ, ಯಾಕೋ ಬೇಡ ಅನ್ನಿಸ್ತು. ಆಮೇಲೆ ತಿರ್ಗಾ ನನ್ನ ರೂಮ್ಗೆ ಎತ್ಕೊಂಡೋಗ್ಬಿಟ್ಟೆ. ನಮ್ಮ ರೂಮಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ಮಂಚಗಳು ಚೆನ್ನಾಗಿರಲಿಲ್ಲ. ಅದು ಎಲ್ಲ ಚೇಂಜ್ ಮಾಡಿಸ್ದೆ ಇವಾಗ. ನನ್ನ ಹತ್ರನೂ ಅಷ್ಟೊಂದು ಬಜೆಟ್ ಇರಲಿಲ್ಲ. ಆಮೇಲೆ ಯಾವುದೋ ಒಂದು ಈವೆಂಟ್ ಎಲ್ಲ ಆಗಿತ್ತು, ಒಂದು ಸ್ವಲ್ಪ ದುಡ್ಡಿತ್ತು, ಮಾಡಿದೆ. ಇವಾಗ ಒಂದು ಸ್ವಲ್ಪ ಅಲ್ಲಿ ಮಗುದೆಲ್ಲ ಬಟ್ಟೆ ಜಾಸ್ತಿ ಇರೋದ್ರಿಂದ ನಾನು ಇಲ್ಲೇ ಒಂದು ಸ್ವಲ್ಪ ಬಟ್ಟೆಗಳನ್ನ ನಾನು ಇಟ್ಕೊಂಡೆ. ನಮ್ಮ ಅಪ್ಪಂದು 2-3 ಡ್ರಾಯರ್ ಕೊಟ್ಬಿಟ್ಟು ನಾನೊಂದು 2 ಡ್ರಾಯರ್ ಮಾತ್ರ ನಾನು ತೊಗೊಂಡೆ. ನಂದು ಬಟ್ಟೆ, ಅಮ್ಮಂದು ಮೇಲ್ಗಡೆ ಬಟ್ಟೆ ಇಟ್ಟಿದ್ದೀನಿ. ಅಪ್ಪನೂ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚ್ಕೊಂಡೆ. ಅವ್ರಿಗೊಂದು ಸ್ವಲ್ಪ ಸುಸ್ತು, ಅದರಿಂದ ಆಮೇಲೆ ಮಾಡ್ಕೊತೀನಿ ಬಿಡು ಅಂದರು. ನಾನು ಆಯಿತು ಅಂದ್ಬಿಟ್ಟು ಸುಮ್ಮನಾದೆ. ಅಷ್ಟೊತ್ತಿಗೆ ನಂದು ತುಂಬ ಬಟ್ಟೆ ಇರಲಿಲ್ಲ, 2 ರೋ ಇತ್ತು, ಜೋಡಿಸ್ಕೊಂಡ್ಬಿಟ್ಟೆ. ಇನ್ನೊಂದು ನಮ್ಮ ಹುಡುಗರು ಏನು ಮಾಡಿದ್ದಾರೆ, ಬಟ್ಟೆ ತರಬೇಕಾದ್ರೆ ಹರಿದೋಗ್ಬಿಟ್ಟಿದೆ. ಅದು ಎಲ್ಲ ಚಲ್ಲಂಪಿಲ್ಲಿ ಆಗ್ಬಿಟ್ಟಿದೆ. ಇಲ್ಲಾಂದರೆ ಇನ್ನೂ ಬೇಗ ಆಗಿರೋದು. ಎಲ್ಲ ನಾನೇ ಮಡ್ಚ್ಕೊಂಡು ನಾನೇ ಜೋಡಿಸ್ಕೊಬೇಕಾಗಿತ್ತು. ವಾಯ್ಸ್ ಓವರ್ ತುಂಬ ಫಾಸ್ಟ್ ಆದರೆ ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ವೀಡಿಯೋಯಿಂದ ಸ್ನೇಹನ ಕೈಲೇ ಕೊಡಿಸ್ತೀನಿ. ನನ್ನ ವಾಯ್ಸ್ ಅಷ್ಟೊಂದೇನು ಚೆನ್ನಾಗಿಲ್ಲ, ನನಗೆ ಗೊತ್ತು. ಆದ್ದರಿಂದ ಸ್ವಲ್ಪ ಮಾತ್ರ ಕೊಟ್ಬಿಟ್ಟು ವಿಡಿಯೋ ಹಾಕೋಣ ಮಾಡಿದ್ದೀನಿ. ವೇಸ್ಟ್ ಆಗೋದು ಬೇಡ ಅಂತ ಅಷ್ಟೇ. ಇಲ್ಲಾಂದರೆ ಇದು ಮಾಡ್ತಾ ಇರಲಿಲ್ಲ, ಅರ್ಥ ಮಾಡ್ಕೊಳ್ಳಿ. ವಿಡಿಯೋ ಮಧ್ಯದಲ್ಲಿ ಗ್ಯಾಪ್ ಆಗಿರುತ್ತೆ. ಅಂತಕ್ಕಂದರೆ ನಾನು ಯೋಚನೆ ಮಾಡಿಕೊಂಡು ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕು. ಹಂಗೆ ಅಷ್ಟೊಂದು ಫ್ಲೂಯೆಂಟಾಗೆ ಮಾತಾಡೋಕ್ಕೆ ಬರೋಲ್ಲ. ಎಷ್ಟು ಬರುತ್ತೋ ಅಷ್ಟು ಮಾತ್ರ ಕೊಟ್ಟಿದ್ದೀನಿ. ಇನ್ನು ಬಟ್ಟೆಗಳು ಓಪನ್ ಮಾಡಿದ್ರೆ ಬರೀ ಇದೇ ಇತ್ತು. ಇದು ನನ್ನ ಫೇವ್ರೇಟ್ ನಮ್ಮ ಅಮ್ಮಂದು ಸೀರೆ, ಬ್ಲೌಸು. ನಮ್ಮ ಅಮ್ಮಂದು ತುಂಬ ಇಷ್ಟ ಇದೆಲ್ಲ ಇತ್ತು, ನಮ್ಮ ಅಮ್ಮಂಗೆ ಆಸೆ ಇದ್ದಿದ್ದು. ಅದರಿಂದ ನಾನು ಸ್ವಲ್ಪ ಮಾತ್ರ ಇಟ್ಕೊಂಡಿದ್ದೀನಿ. ಒಂದು 3 ಬ್ಯಾಗಂತೂ 3 ಬ್ಯಾಗ್ ಅಂದರೆ ಈವೆಂಟ್ಗೆ ಅಂತ ಬ್ಯಾಗಿದೆ. ಆ ಥರ ಬ್ಯಾಗಲ್ಲಿ ಒಂದು ಬಟ್ಟೆ ಎಲ್ಲ ಎತ್ತಿ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಹೊಸ ಬಟ್ಟೆಗಳು ತುಂಬ ಜಾಸ್ತಿ ಇದೆ. ನಮ್ಮ ಅಮ್ಮ ಎಂತಕ್ಕಂದರೆ ಅವ್ರು ಯೂಸ್ ಮಾಡ್ತಿದ್ದಿದ್ದನ್ನೇ ಯೂಸ್ ಮಾಡ್ತಾಯಿದ್ರು.
ಇಟ್ಕೊಳ್ಳೋಣ, ಯಾವ್ದಾರ ಹೊಸ ಯಾವ್ದಾರ ಈವೆಂಟ್ಗೆ ಹೋದಾಗ ಬೇಕಾಗುತ್ತೆ ಕಣೋ ಅಂತ ಎತ್ತಿಕ್ತಾಯಿದ್ರು. ನಾನೆಲ್ಲ ಜೋಡಿಸ್ಕೊತಾ ಇದ್ದೆ. ಅದೆಲ್ಲ ನೆನೆಸ್ಕೊಂಡಾಗ ಬೇಜಾರಾಗುತ್ತೆ. ಇದ್ದಾಗ ಹಾಕ್ಕೊಂಡು ಯೂಸ್ ಮಾಡಿಬಿಡಬೇಕು, ಇಲ್ಲದೇ ಇದ್ದಾಗ ಹಾಕ್ಕೊಳ್ಳೋಕೆ ಅವರೇ ಇರಲ್ಲ ಅಷ್ಟೇ. ನನಗೆ ಬೇಜಾರಾಗಿದೆ ಅದೇನೆ. ಹೊಸ ಬಟ್ಟೆಗಳಿದೆ, ಇದನ್ನ ಒಪ್ಪಂದೂ ಒಂದು ಸ್ವಲ್ಪ ನಾನೇ ಹೆಲ್ಪ್ ಮಾಡಿಕೊಟ್ಟೆ. ಎಂತಕ್ಕೆಂದರೆ ಅವರು ಆಮೇಲೆ ಸುಸ್ತಾಗ್ತಾರೆ. ತಿರ್ಗಾ ಹಾಸ್ಪಿಟ್ಲಿಗೆ ಯಾರು ಕರ್ಕೊಂಡು ಹೋಗ್ತಾರಪ್ಪ, ಹಾಸ್ಪಿಟ್ಲಿಗೆ ಹೋಗಿ ಮಾಡಿ ಫುಲ್ ಬೇಜಾರಾಗ್ಬಿಟ್ಟಿದೆ ಅಂತ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ. ಈ ವಿಡಿಯೋ ಇಷ್ಟ ಆಗಿದರೆ ನೀವು ನನ್ನ ವಿಡಿಯೋಗೆ ಲೈಕ್ ಮಾಡಿ. ವಾಯ್ಸ್ ಓವರ್ ಕಮ್ಮಿ ಇರೋದ್ರಿಂದ ಬೈಕೋಬೇಡಿ, ಫಸ್ಟೇ ಹೇಳ್ತಾಯಿದ್ದೀನಿ. ನನಗೆ ಗೊತ್ತು ವಾಯ್ಸ್ ಓವರ್ ಮೆಲ್ಲು ಕೊಟ್ಟಿದ್ದೀನಿ, ಮಗು ಮನ್ಗಿದ್ದಾನೆ, ಇನ್ನು ನನಗೆ ಟೈಮ್ ಇರೋಲ್ಲ, ಇದ್ದಾಗ ಕೊಟ್ಬಿಡ್ಬೇಕು ಅಂತ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.